ಟೈಮ್ 9 ನ್ಯೂಸ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಕುಟುಂಬವೊಂದು ಊರು ಬಿಟ್ಟಿತ್ತು. ಅಂಗವಿಕಲ ಮಕ್ಕಳೊಂದಿಗೆ ದಂಪತಿ ಮತ್ತೆ ಊರಿಗೆ ಬರುವಂತೆ ಮಾಡಿದೆ ನಿಮ್ಮ ಟೈಮ್ 9 ನ್ಯೂಸ್ ವರದಿ. ಗೃಹ ಸಚಿವರ ಆಶಯದಂತೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮನೆಗೆ ಸುಣ್ಣ ಬಣ್ಣ ಬಳಸಿ ತಳಿರು ತೋರಣವನ್ನ ಕಟ್ಟಿ ಕೊರಟಗೆರೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ನೇತೃತ್ವದಲ್ಲಿ ಅಂಗವಿಕಲ ಮಕ್ಕಳೊಂದಿಗೆ ದಂಪತಿ ತಮ್ಮ ಮನೆಗೆ ವಾಪಸ್ಸಾಗಿದ್ದಾರೆ. ಟೈಮ್ 9 ನ್ಯೂಸ್ ವಾಹಿನಿಗೆ ಕುಟುಂಬಸ್ಥರು, ಗ್ರಾಮಸ್ಥರು ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ನಮ್ಮ ಟೈಮ್ 9 ನ್ಯೂಸ್ ಟಿವಿ ವಾಹಿನಿ ಕಡೆಯಿಂದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕುಮಾರ್, ಮಧುಗಿರಿ ಎಸಿ, ಕೊರಟಗೆರೆ ತಹಶೀಲ್ದಾರ್, ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸಿದ್ವಿ. ಮೈಕ್ರೋ ಫೈನಾನ್ಸ್ ಕಂಪನಿಯವರು ಬಡ ಜನರ ಮನೆಗೆ ಬಾಗಿಲು ಹಾಕಿದ್ರೆ ಟೈಮ್ 9 ನ್ಯೂಸ್ ವಾಹಿನಿ ವರದಿ ಮನೆಯ ಗೃಹ ಪ್ರವೇಶ ಮಾಡಿಸುತ್ತೆ. ಇದು ಟೈಮ್ 9 ನ್ಯೂಸ್ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ನನ್ನ ಹೆಸರು ಮಾರುತೇಶ್ ಅಂತ, ಕುರಂಕೋಟೆ ಗ್ರಾಮ. ಇಲ್ಲಿ ನಾವು 5 ಸ್ಟಾರ್ ಫೈನಾನ್ಸಲ್ಲಿ 2.5 ಲಕ್ಷ ಲೋನ್ ತಗೊಂಡಿದ್ವಿ. ಇಲ್ಲಿವರೆಗೂ 480 ಕಟ್ಟಿದ್ವಿ. ಇನ್ನೂ ಕಟ್ಟಬೇಕು ಅಂತ ನಮಗೆ ಒತ್ತಡ ಕೊಟ್ಟಿದ್ದರು. ನಾವು 2-3 ವರ್ಷ ಆಯಿತು ಖಾಲಿ ಮಾಡಿದ್ವಿ. ಈಗ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ಇಲಾಖೆಯವರೆಲ್ಲ ಬಂದು ನಮಗೆ ಇವತ್ತು ಡೋರ್ ತೆಗೆಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದ. ಮತ್ತೆ ಇನ್ನು ಮುಂದಕ್ಕೆ ಆ ಥರದ್ದು ಏನಿದೆ ನಡೆದಂಗೆ ಆರಾಮಾಗಿ ಮಾಡ್ಕೊಂಡಿತ್ತು ಸಂಸತ್ತು. ಇನ್ನು ಮುಂದೆ ಯಾವುದೇ ಥರ ತೊಂದರೆ ಆಗಲ್ಲ, ಆರಾಮಾಗಿರಿ ಅಂತ ಇವತ್ತು ಪೊಲೀಸ್ ಇಲಾಖೆಯವರೆಲ್ಲ ಬಂದು ನಮಗೆ ಬಾಗಿಲು ತೆಗೆದುಕೊಟ್ಟು ಒಳಗಡೆ ಬಿಟ್ಟು ಹೋಗಿದ್ದಾರೆ. ನಮ್ಮ ಫ್ಯಾಮಿಲಿ 2.5 ಲಕ್ಷ ಅಮೌಂಟ್ ತೊಗೊಂಡಿದ್ರು ಬ್ಯಾಂಕಿಂದ. 440 ಕಟ್ಟಿದ್ವಿ. ಇನ್ನೂ ಕಟ್ಟಬೇಕು ಅಂತ ಟಾರ್ಚರ್ ಮಾಡ್ತಾಯಿದ್ರು. ನೈಟ್ ಹೊತ್ತೆಲ್ಲ ಬರ್ತಾಯಿದ್ರು. ಅದಕ್ಕೋಸ್ಕರ ಮನೆ ಖಾಲಿ ಮಾಡ್ಕೊಂಡು ಇವತ್ತೇನಾಯಿತು? ಇವತ್ತು ಮಾಧ್ಯಮದವರು, ಪೊಲೀಸ್ನವರು ಎಲ್ಲ ಬಂದು ಮನೆ ಬಿಡಿಸ್ಕೊಟ್ಟಿದ್ದಾರೆ. DC ಸರ್ ಬಂದಿದ್ರು, ಮೇಡಮ್ ಬಂದಿದ್ರು, ಮತ್ತೆ SP ಸರ್ ಬಂದಿದ್ರು, SP ಸಾಹೇಬ್ರು ಅವರೆಲ್ಲ ಬಂದು, ಮಾಧ್ಯಮದವರೆಲ್ಲ ಬಂದು ನಮ್ಗೆ ಇದು ಮಾಡಿಕೊಟ್ಟು ಹೋಗಿದ್ದಾರೆ. ನಮ್ಮ ಮನೆಯವರು, ನಮ್ಮ ಮಕ್ಕಳನ್ನೆಲ್ಲ ಒಳಗಡೆ ಬಿಟ್ಟು ಹೋಗಿದ್ದಾರೆ. ಮಗು ಹ್ಯಾಂಡಿಕ್ಯಾಪ್ಟ್ ಅಲ್ಲ? ಮಗು ಹ್ಯಾಂಡಿಕ್ಯಾಪ್ಟ್. ಓದಿಸ್ತಾ ಇದ್ದೀರಾ? ಇಲ್ಲ, ಮನೆಯಲ್ಲೇ ಇದ್ದಾರೆ. ಮನೇಲಿ ಇನ್ನೊಬ್ರು ನಮ್ಮ ಚಿಕ್ಕಮ್ಮ ಇದ್ದಾರೆ, ಹ್ಯಾಂಡಿಕ್ಯಾಪ್ಟ್ ಅವರು. ಅಧಿಕಾರಿಗಳು ಮತ್ತು ಮಾಧ್ಯಮದವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ? ಧನ್ಯವಾದ ಹೇಳ್ತಾರೆ.